ನನ್ನೆಲ್ಲ ಆತ್ಮೀಯ ಮಿತ್ರರಿಗೆ ಶುಭ ಸಂಜೆ. ಇವತ್ತು ನಾನು ನಿಮ್ಮ ಮುಂದೆ ಹೇಳಲಿಚ್ಛಿಸುವ ವಿಷಯ ಏನೆಂದರೆ, ಉತ್ತಮ ಮಿತ್ರರು ಔಷಧಿಯಷ್ಟೇ, ಉಪಚಾರದಷ್ಟೇ ಉಪಯುಕ್ತ ಆಗಬಲ್ಲರು. ಉತ್ತಮ ಮಿತ್ರರು ಉತ್ತಮ ಔಷಧಿ ಎಂದು ಸಾಬೀತುಪಡಿಸಿದ ಒಂದು ವಿರಳಾತಿ ವಿರಳ ಘಟನೆಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೆಲವು ದಿನಗಳ ಹಿಂದೆ ರಕ್ತದೊತ್ತಡದ ತೊಂದರೆಯಿಂದ ನಾನು ಅಡ್ಮಿಟ್ ಆಗಿದ್ದೆ. ಸುಮಾರು 5 ದಿನಗಳ ಒಳಗೆ ನಾನು ಚಿಕಿತ್ಸೆಯನ್ನು ಪಡೆದುಕೊಂಡೆ. ಆದರೂ ಕೂಡ BP ಅಷ್ಟೊಂದು ಕಂಟ್ರೋಲಿಗೆ ಬಂದಿರಲಿಲ್ಲ. ತೀವ್ರತರವಾದ ಒಂದೇನೋ ಮನಸ್ಸಿನಲ್ಲಿ ನೋವಿತ್ತು. ಚಿಕಿತ್ಸೆ ಎಲ್ಲ ಆದರೂ ಕೂಡ, ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಇದ್ದರೂ ಕೂಡ BP ಒಂದು ಮಟ್ಟಿಗೆ ಹೆಚ್ಚಿಗೆ ತೋರಿಸ್ತಿತ್ತು. ಮನಸ್ಸು ದುಗುಡಗೊಂಡಿತ್ತು. ಯಾವಾಗ ನನ್ನ ಮೈಯಲ್ಲಿ ಹುಷಾರಿಲ್ಲ, ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೇನೆ ಅಂತ ನನ್ನ ಸ್ನೇಹಿತನಿಗೆ ಗೊತ್ತಾಯಿತು. ಅವನು ನನ್ನ ಬಾಲ್ಯ ಸ್ನೇಹಿತ. 1980ರಿಂದ ಇಲ್ಲಿಯವರೆಗೂ ಸುಮಾರು 44-45 ವರ್ಷದ ಗೆಳೆತನ. ಕಳೆದ ವರ್ಷ ಸೆಪ್ಟೆಂಬರ್ 10ಕ್ಕೆ ನಾನು ಅಡ್ಮಿಟ್ ಆದೆ. ಸೆಪ್ಟೆಂಬರ್ 12ರಂದು ನನ್ನ ಬರ್ತ್ಡೇ ಕೂಡ ಆಸ್ಪತ್ರೆಯಲ್ಲೇ ಆಯಿತು. ನನ್ನ ಮಿತ್ರ ಹುಟ್ಟುಹಬ್ಬದ ಶುಭಾಶಯ ಹೇಳಲಿಕ್ಕೆ ಫೋನ್ ಹಚ್ಚಿದಾಗ ವಿಷಯ ಗೊತ್ತಾಯಿತು. ಮುಂದೊಂದು 2 ದಿವಸದ ಮ್ಯಾಗ ನಾನು ಡಿಸ್ಚಾರ್ಜ್ ಆದಮೇಲೆ, ತದನಂತರ ನನ್ನ ಆತ್ಮೀಯ ಮಿತ್ರ ಮಹಾದೇವ್ ಅಂತ, ಮುಧೋಳದ ನನ್ನ ಮಿತ್ರ, ಆತ್ಮೀಯ ಮಿತ್ರ ಮಹಾದೇವ್, ದಿನಂಪ್ರತಿ ಭೇಟಿಯಾಗುವ ಸ್ನೇಹಿತರೆಲ್ಲರೂ ಆತ್ಮೀಯರಲ್ಲ ಅಥವಾ ಸ್ನೇಹಪರತೆಯನ್ನು ಹೊಂದಿರ್ತಾರೆ ಅಂತಲ್ಲ. ಅವನು ನನ್ನಿಂದ ದೂರ ಇದ್ದರೂ ಕೂಡ ನನ್ನ ಬಗ್ಗೆ ವಿಪರೀತವಾದ ವಿಶ್ವಾಸ, ಪ್ರೀತಿ ಹೊಂದಿರತಕ್ಕಂಥ ಮಿತ್ರ ಮಹಾದೇವ್. ಅವತ್ತು ಬೆಳಗ್ಗೆ ಬಂದು ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಆಚರಿಸಿ ನನ್ನೊಂದಿಗೆ ಇಡೀ ದಿವಸ ಇದ್ದು, ಮಿತ್ರ ಯಾವುದೇ ಥರನಾದ ಒತ್ತಡಕ್ಕೆ ಒಳಗಾಗಬೇಡ, ನಾನಿದ್ದೀನಿ, ಖುಷಿಯಿಂದಿರು, ನೆಗೆಟಿವಿಟಿ ತೆಗೆದುಹಾಕಿ ಪಾಸಿಟಿವಿಟಿ ಬೆಳೆಸುವ ಅಂಥೇಳಿ ನನ್ನಲ್ಲಿ ಉತ್ಸಾಹವನ್ನು ತುಂಬಿದ. ಆ ನನ್ನ ಮಿತ್ರನ ಜೊತೆ ನನಗೆ ವೈದ್ಯರ ಸಲಹೆ, ವಿಶ್ರಾಂತಿಯದಿದ್ದರೂ ಕೂಡ ಅವತ್ತಿಡೀ ದಿವಸ ನನ್ನ ಮಿತ್ರನೊಂದಿಗೆ ಮಾತು, ಜೋಕ್ಸು, ಹರಟೆ, ಇಲ್ಲಿವರೆಗೆ ಕೂಡ ನಾವು ಕೆಲವೊಂದು ಹಾಡುಗಳನ್ನು ಕೂಡ ಹಾಡಿದೆವು, ನಕ್ಕು ನಲಿದೆವು. ಸಾಯಂಕಾಲದವರೆಗೆ ಇದ್ದು ನನ್ನ ಮಿತ್ರ ಮಹಾದೇವ್ ವಾಪಸ್ ಮುಧೋಳಕ್ಕೆ ಹೊರಟು ಹೋದ. ತದನಂತರ ನನ್ನ BP ನೋಡಲಾಗಿ ನಾರ್ಮಲ್ ಸ್ಥಿತಿಗೆ ಬಂದಿತ್ತು. ನನ್ನ BP ಸುಮಾರು ದಿವಸಗಳಿಂದ ಚಿಕಿತ್ಸೆ ಇದ್ದರೂ ಕೂಡ ಹೆಚ್ಚಿಗೆ ತೋರಿಸ್ತಿದ್ದ BP ನಾರ್ಮಲ್ ಬಂತು. ಆವಾಗ ನನ್ನ ಅನುಭವಕ್ಕೆ ಬಂತು, ನಮ್ಮ ಆತ್ಮೀಯ ಮಿತ್ರರು ಕೂಡ ನಮಗೆ ಉಪಯುಕ್ತ ಔಷಧಿ ಆಗಬಲ್ಲರು ಎಂಬುದಕ್ಕೆ ಇದೊಂದು ನನ್ನ ಉದಾಹರಣೆ. ಆದ್ದರಿಂದ ನಾವೆಲ್ಲ ಮಿತ್ರರು ಒಬ್ಬರಿಗೊಬ್ಬರು ಆತ್ಮೀಯತೆ, ಕಷ್ಟ ಕಾಲದಲ್ಲಿ ಒಬ್ಬರಿಗೊಬ್ಬರು ಆಗತಕ್ಕಂಥ ಮನೋಭಾವನೆ ಹಾಗೂ ಮಿತ್ರರ ಜೊತೆ ಉತ್ತಮವಾದ ಬಾಂಧವ್ಯ ಇಟ್ಟುಕೊಂಡು, ಮಿತ್ರರಿಗೆ ಯಾರಾದರಿಗೆ ಏನಾದರೂ ತೊಂದರೆ ಆದಾಗ ನಾವು ಕೇವಲ ಹಣಕಾಸಿನ ಸಹಾಯ ಮಾಡೋದು ಬರುತ್ತೇನೋ ಅಂತ ಓಡಿ ಹೋಗೋಕ್ಕಿಂತ ಅಟ್ಲೀಸ್ಟ್ ಅವನಿಗೆ ಮಾನಸಿಕ ಸ್ಥೈರ್ಯ, ಧೈರ್ಯ ಮತ್ತು ನಾನಿದ್ದೇನೆ ಅನ್ನತಕ್ಕಂಥ ಒಂದೇನು ಭರವಸೆ ಇರ್ತದೆ, ಅವನಿಗೆ ಧೈರ್ಯವನ್ನು ತುಂಬುತ್ತದೆ. ಮಿತ್ರತ್ವ ಕೇವಲ ಶೋಕಿಗಾಗಿ ಅಲ್ಲ. ಮಹಾಭಾರತ ಕಾಲದಿಂದಲೂ ನಾವು ನೋಡ್ತಾ ಬಂದಿದ್ದೇವೆ. ಕೃಷ್ಣ ಸುಧಾಮ, ಅದೇ ರೀತಿ ಕೆಟ್ಟವರು ಒಳ್ಳೆಯವರು ಅಥವಾ ಕಾಲ ಅವ್ರನ್ನ ಗೆಳೆಯರನ್ನಾಗಿ ಮಾಡಿತು ದುರ್ಯೋಧನ ಮತ್ತು ಕರ್ಣ. ದುರ್ಯೋಧನ ದುಷ್ಟನಂತ ಗೊತ್ತಿದ್ರೂ ಕರ್ಣ ಅವನ ಸ್ನೇಹ ಮಾಡ್ದ, ಅನ್ಯಾಯದ ಪರವಾಗಿ ಹೋರಾಟ ಮಾಡ್ದ.
ಅದೇನೇ ಇರಲಿ, ಆದರೆ ಮಿತ್ರತ್ವವನ್ನು ನಿಭಾಯಿಸ್ದ. ಅದೇ ರೀತಿ ನಾವು ಇಲ್ಲಿ ಅನ್ಯಾಯದ ಜೊತೆ ಕೊಡ್ರಿ ಅಂತ, ಸಾಥ್ ಕೊಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಉತ್ತಮವಾದ ಮಿತ್ರರು ಉತ್ತಮವಾದ ಔಷಧಿ ಆಗಬಲ್ಲರು ಎಂಬುದಕ್ಕೆ ಇದು ಒಂದು ನನ್ನ ಉದಾಹರಣೆ. ಯಾರ ಮುಂದೂ ಹೇಳಿಕೊಳ್ಳಲಿಕ್ಕೆ ಆಗದಂಥ ಕೆಲವು ವಿಷಯಗಳು ನಾವು ಮಿತ್ರರ ಜೊತೆ ಹಂಚಿಕೊಳ್ಳುತ್ತೇವೆ. ಒಳ್ಳೆಯ ಮಿತ್ರರು ಅದನ್ನು ಗೌಪ್ಯವಾಗಿಟ್ಟು ತನ್ನ ಮಿತ್ರರಿಗೆ ಸಹಾಯ ಮಾಡತಕ್ಕಂಥ ಅಥವಾ ಸಲಹೆ ನೀಡತಕ್ಕಂಥ ಕೆಲಸವನ್ನು ಮಾಡಬೇಕು. ಮಿತ್ರತ್ವ ಎನ್ನುವುದು ಯಾವುದೋ ಒಂದು ಜನ್ಮದ ಪುಣ್ಯದ ಕಾರ್ಯದ ಪದವಾಗಿ ಒಳ್ಳೆಯ ಸ್ನೇಹಿತರು ಸಿಗುತ್ತಾರೆ. ಆದ್ದರಿಂದ ಸ್ನೇಹಿತರೇ, ನಿಮ್ಮ ಆತ್ಮೀಯರೊಂದಿನ ಸ್ನೇಹ ಬಂಧ ಯಾವಾಗಲೂ ಆ ಸ್ನೇಹ ಬಂಧನ ಆನಂದಮಯವಾಗಿ ಹಾಗೂ ಉತ್ತಮವಾದ ಔಷಧವಾಗಿ ಇರಲೆಂದು ಹಾರೈಸುತ್ತೇನೆ.